ಇವತ್ತಿನ ಧರ್ಮಸ್ಥಳ ಸುಮಾರು 700 ರಿಂದ 800 ವರ್ಷಕ್ಕೆ ಮುಂಚೆ ಪ್ರಭಾಸ್ ಅವರಲ್ಲ. ಕಾರ್ ಕಲೆಕ್ಷನ್ ನೋಡಿದ್ರೆ ಕಳೆದೇ ಹೋಗ್ತೀರಾ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಟ್ರಾವೆಲ್ ಬ್ಲಾಗ್ ಧರ್ಮಸ್ಥಳದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮ್ಲೈನಲ್ಲಿ ಆಲ್ರೆಡಿ ನೋಡಿರ್ತೀರಾ. ಧರ್ಮಸ್ಥಳದ ಹಿಸ್ಟ್ರಿ ಬಗ್ಗೆ ನಾನು ಒಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಾನು ಅದ್ರ ಬಗ್ಗೆ ಶೇರ್ ಮಾಡ್ಕೊಂತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಿದಿರ ನೋಡಿ. ಇವತ್ತಿನ ಧರ್ಮಸ್ಥಳ ಸುಮಾರು 700 ರಿಂದ 800 ವರ್ಷಕ್ಕೆ ಮುಂಚೆ ಕುಡುಮ ಅನ್ನೋ ಒಂದು ಚಿಕ್ಕ ಹಳ್ಳಿಯಾಗಿತ್ತು. ಆ ಹಳ್ಳಿಯಲ್ಲಿ ಬೀರ್ಮಣ್ಣ ಪರಗಡೆ ಮತ್ತು ಅಮ್ಮು ಬಳ್ಳಾಳ್ತಿ ಅನ್ನೋ ದಂಪತಿಗಳಿದ್ರು. ಅವರು ಆ ಊರಿನ ಮುಖ್ಯ ವ್ಯಕ್ತಿಗಳು. ಕಷ್ಟದಲ್ಲಿದ್ದವ್ರಿಗೆ ತುಂಬ ಸಹಾಯ ಮಾಡ್ತಿದ್ರು. ಅದೇ ಸಮಯದಲ್ಲಿ ಕಾಲರಾಹು, ಕಾಲರ್ಕೈ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಅನ್ನೋ 4 ದೈವಗಳು ಧರ್ಮಸ್ಥಾಪನೆಗೋಸ್ಕರ ಸ್ಥಳ ಹುಡುಕ್ತಾ ಇರ್ತಾರೆ. ಆಗ ದೈವಗಳ ಕಣ್ಣು ಎಲ್ರಿಗೂ ಸಹಾಯ ಮಾಡ್ತಿದ್ದ ಈ ಫ್ಯಾಮಿಲಿ ಮೇಲೆ ಬೀಳುತ್ತೆ. ದೈವಗಳು ಸಾಧಾರಣ ಮನುಷ್ಯರಾಗೆ ಪರಗಡೆ ಅವ್ರ ಮನೆಗೆ ಬರ್ತಾರೆ. ಪರಿಚಯನೇ ಇಲ್ಲ ಅಂತಂದ್ರು ಈ ದಂಪತಿಗಳು ಇಷ್ಟು ಚೆನ್ನಾಗಿ ಅತಿಥಿ ಸತ್ಕಾರ ಮಾಡ್ತಿದ್ದಾರೆ. ಈ ಗುಣನ ಮೆಚ್ಚಿದಂಥ ದೈವಗಳು ಅದೇ ದಿನ ರಾತ್ರಿ ದೈವಗಳು ಅವ್ರ ಕನ್ಸಲ್ಲಿ ಬಂದು, ನಿಮ್ಮ ಅತಿಥಿ ಸತ್ಕಾರ ನಮ್ಗೆ ತುಂಬ ಇಷ್ಟ ಆಗಿದೆ, ನಿಮ್ಮ ಮನೆ ನಮಗೆ ಧರ್ಮಸ್ಥಾಪನೆಗೋಸ್ಕರ ಬೇಕಾಗಿದೆ ಅಂತ ಕೇಳ್ತಾರೆ. ಆಗ ಆ ದಂಪತಿ ಸ್ವಲ್ಪನೂ ಯೋಚನೆ ಮಾಡದೆ ದೈವಗಳಿಗೋಸ್ಕರ ಮನೆನ ಬಿಟ್ಕೊಡ್ತಾರೆ. ಆ ಮನೆಯಲ್ಲಿ ಧರ್ಮ ದೈವಗಳು ನೆಲೆಗೊಂಡ್ರು. ಇವತ್ತಿಗೂ ಕೂಡ ನಿಲಯಾಡಿ ಬೀಡು ಅನ್ನೋ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತಾರೆ. ಈ ಕಾರಣದಿಂದಾನೇ ಧರ್ಮಸ್ಥಳ ದೇವಸ್ಥಾನ ನೋಡೋಕ್ಕೆ ಮನೆ ಥರ ಇದೆ. ಮನೆ ಬಿಟ್ಕೊಟ್ಮೇಲೆ ಅಲ್ಲಿ ಧರ್ಮ ಕಾರ್ಯಗಳು ಶುರುವಾಯಿತು. ಆದರೆ ಅಲ್ಲಿ ಧರ್ಮ ಶಾಶ್ವತವಾಗಿ ನಿಲ್ಲಿಸ್ಬೇಕಂದ್ರೆ ಅಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ದೈವಗಳು ಕನ್ಸಲ್ಲಿ ಬಂದು ಆಜ್ಞೆ ಮಾಡ್ತಾರೆ. ದೈವಗಳ ಆಜ್ಞೆಯಂತೆ ಅಣ್ಣಪ್ಪ ಸ್ವಾಮಿಯವರು ಮಂಗಳೂರು ಕದ್ರಿ ಕ್ಷೇತ್ರದಿಂದ ಮಂಜುನಾಥ ಸ್ವಾಮಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ನಂಬಿಕೆ ಗಟ್ಟಿಯಾಗಿದೆ. ನಾವು ಅಣ್ಣಪ್ಪ ಸ್ವಾಮಿಯವರ ದೇವಸ್ಥಾನನೂ ಇಲ್ಲಿ ನೋಡ್ಬೋದು. 16th ಸೆಂಚುರಿಯಲ್ಲಿ ಉಡುಪಿಯ ವಾದಿರಾಜ ಸ್ವಾಮಿಗಳು ಇಲ್ಲಿ ಬಂದು ಇಲ್ಲಿ ನಡೀತಿರೋ ದಾನ ಧರ್ಮ ಕೆಲಸಗಳನ್ನು ನೋಡಿ ಧರ್ಮಸ್ಥಳ ಅಂತ ಹೆಸರು ಕೊಡ್ತಾರೆ. ನಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ಜೈನ್ ಫ್ಯಾಮಿಲಿ ದೇವಸ್ಥಾನನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಬನ್ನಿ, ಬಾಹುಬಲಿ ಅವ್ರನ್ನ ತೋರಿಸ್ತೀನಿ. ಪ್ರಭಾಸ್ ಅವರಲ್ಲ. ಎಲ್ಲ ನಮ್ಗೆ ಬೇಕು ಅನ್ನೋರ್ ಮಧ್ಯ ರಾಜ್ಯನೇ ಬೇಡ ಅಂತ ಬಿಟ್ಟು ಬಂದಿರೋ ಮಹಾನ್ ವ್ಯಕ್ತಿಯವರು. ಈ ಸ್ಟ್ಯಾಚ್ಯೂ 39 ಅಡಿ ಉದ್ದ, 175 ಟನ್ ಇದೆ. 1982 ಅಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಸ್ಥಾಪನೆ ಮಾಡಿದ್ದಾರೆ. ಇವ್ರ ಸ್ಟೋರಿ ನಮ್ಮ ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ಕಾರ್ ಮ್ಯೂಸಿಯಂ ಕೂಡ ಇದೆ. ಒಳಗೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಒಂದ್ಸಲ ವಿಸಿಟ್ ಮಾಡಿ. ಕ್ಲಾಸಿಕ್ ಕಾರ್ ಕಲೆಕ್ಷನ್ಸ್ ಇದೆ. ಟಿಕೆಟ್ ಪ್ರೈಸು 10 ರೂಪಾಯಿ ಮಾತ್ರ. ಕಾರ್ ಕಲೆಕ್ಷನ್ ನೋಡಿದ್ರೆ ಕಳೆದೇ ಹೋಗ್ತೀರಾ.